ನಮ್ಮ ಜೀವನದಲ್ಲಿ ಯಾವುದೇ ಒಂದು ತಪ್ಪು ನಡೆದಿದ್ದರೆ ಅದಕ್ಕೆ ಯಾವುದೋ ಒಂದು ಕಾರಣ ಇರುತ್ತದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟು ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದದ್ದನ್ನೆಲ್ಲ ಬಂದಂತೆ ಸ್ವೀಕರಿಸು. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡ. ಮನಸ್ಸು ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳುತ್ತಾನೋ ಅವನು ಇಡೀ ವಿಶ್ವವನ್ನೇ ಗೆಲ್ಲುತ್ತಾನೆ. ಜೀವನ ಅಂದರೆ ಏನು ಎಂಬ ಪ್ರಶ್ನೆಗೆ ಕೃಷ್ಣನ ಉತ್ತರ ಎಷ್ಟು ಚಂದ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದು ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಯಾರಿಗಾದರೂ ಏನನ್ನಾದರೂ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು, ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಿರುವೆಯೋ. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರುವುದಿಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನ ಕೂಡ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ಯಾರು ಏನಾದರೂ ಹೇಳಿದ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು, ಇಲ್ಲವೇ ಪೂರ್ತಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂಥ ಮಾತುಗಳಿಗೆ ಗಮನ ಕೊಡದೆ ಯಾವುದು ಮಿಥ್ಯ ಯಾವುದು ಸತ್ಯ ಎಂದು ತಿಳಿದು ಜೀವನ ಮಾಡಬೇಕು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟಿದೆ ಎಂದು ತಿಳಿಯುವುದು. ನಿನ್ನೆಯ ಸೂರ್ಯ ಚಂದ್ರರಂತೆ ಇಡೀ ಜಗತ್ತಿಗೆ ನೀನು ಬೆಳಕಾಗುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು. ಆಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ. ಯಾರ ಹತ್ತಿರವೂ ನಾವು ಏನನ್ನೂ ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲಿ ನಗುವವರನ್ನು ಮಾತ್ರ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲವೂ ಇದ್ದು ಭಾಗ್ಯಹೀನರಾದಂತೆ ಬದುಕುವ ಕೆಲವು ಶ್ರೀಮಂತರನ್ನು ನೋಡಿದಾಗ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕೆಂದು ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ಜನರು ಸಂತೋಷದಿಂದ ಇರುತ್ತಾರೆ ಎಂದರೆ ಇರಲಿ ಬಿಡಿ, ನಿಮ್ಮ ಜೊತೆ ಸಾಕ್ಷಾತ್ ಕೃಷ್ಣನಿದ್ದಾನೆ. ಮನುಷ್ಯ ಎಷ್ಟೇ ಜಾಣನಾದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನಾಗಿರುತ್ತಾನೆ. ಎಲ್ಲವನ್ನೂ ಮಾಡುವವನು ನಾನು ಎಂಬ ಅಹಂಕಾರ ಬಿಟ್ಟು ನಾನು ನಿಮಿತ್ತ ಮಾತ್ರ ಎಂದು ಅರಿವನ್ನು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ನಾವು ಸುಖವಾಗಿರುವುದು ತುಂಬ ಸರಳ. ಹೇಗೆಂದರೆ ಬೇರೆಯವರ ಸುಖ ನೋಡಿ ಹೊಟ್ಟೆ ಕಿಚ್ಚು ಕೊಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು. ಅಂದಾಗ ಬದುಕು ಸುಖವಾಗಿರುತ್ತದೆ. ನಿನ್ನೆಯ ಸುಖ ನಾಳೆ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಹಾಗೆ ಇಂದಿನ ಕಷ್ಟ ನಾಳೆ ಇರುತ್ತದೆಯೋ ಇಲ್ಲವೋ ಅದೂ ಗೊತ್ತಿಲ್ಲ. ಆದ್ದರಿಂದ ಕಷ್ಟ ಸುಖ ಇವುಗಳು ಬಂದು ಹೋಗುವ ಬಂಧುಗಳಿದ್ದಂತೆ. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿ ಇರಬಹುದು, ಆದರೆ ಮೋಸಕ್ಕೆ ಒಳಗಾದವರು ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರರನ್ನು ಮುಳುಗಿಸಿ ಬಿಡುತ್ತದೆ. ಇದು ಕಟುವಾದ ಸತ್ಯ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂದು ಯಾವುದೂ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಯೋಚಿಸು. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿಸುತ್ತಿರುತ್ತಾನೆ. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಸ್ಮಶಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಆದರೆ ಒಳ್ಳೆಯ ಗುಣ ಮತ್ತು ಕಷ್ಟದಿಂದ ಮೇಲೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಸೋಲುವುದರಿಂದ ಸಂಬಂಧ ಇರುವುದಾದರೆ ಸೋತು ಬಿಡು.
ಆದರೆ ಪ್ರತಿ ಸಲವೂ ನೀನೇ ಸೋಲುವುದರಿಂದ ಸೋಲನ್ನೇ ಬಿಟ್ಟು ಬಿಡು. ಇತರರ ಜೀವನದಲ್ಲಿ ನಿನ್ನ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸು. ಆಗ ನೀನು ಸಂತೋಷದಿಂದ ಇರುತ್ತೀಯೆ. ಯಾರು ಯಾರಿಗೂ ಸೇರಿದವರಲ್ಲ. ಈ ಸತ್ಯ ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಬೇಕೇ ಹೊರತು ಉಪಯೋಗಿಸಿಕೊಳ್ಳಬಾರದು. ನಿಮ್ಮ ಅಗತ್ಯ ಇದೆ ಎಂದು ಗೊತ್ತಾದಾಗ ತಪ್ಪಿಸಿಕೊಂಡು ಹೋಗಬಾರದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎನ್ನುವುದು ಮಾತಿಗಷ್ಟೇ. ಎಣ್ಣೆ ಇದ್ದರೆ ದೀಪ ಉರಿಯುವುದು. ಹಾಗೆ ನಾವು ಚೆನ್ನಾಗಿದ್ದರಷ್ಟೇ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಎಂದರೆ ನಮ್ಮವರೇ ನಮಗೆ ಶತ್ರುಗಳು. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ಕೃಷ್ಣನೇ ಎಲ್ಲ. ಕೃಷ್ಣಂ ವಂದೇ ಜಗದ್ಗುರುಂ.